ಹಾಯ್, ಏನ್ ಮಾಡ್ತಿದ್ಯಾ? ಏನಿಲ್ಲ, ಎಲ್ರೂ ಕ್ಯಾಂಪ್ ಫೈರ್ ಹತ್ರ ಕೂತಿದ್ವಿ. ಕ್ಯಾಂಪ್ ಫೈರ್ ಅಂದ್ಮೇಲೆ ಚೆನ್ನಾಗೇ ರೆಡಿ ಆಗಿರ್ತ. ಅಂಡ್ ಮೋರ್ ಓವರ್, ನೀನ್ ಹೇಗೆ ರೆಡಿ ಆದ್ರೂ ಚೆನ್ನಾಗೇ ಕಾಣಿಸ್ತೀಯ. ಅಂಡ್ ಒಂದ್ ಫೋಟೋ ಕಳ್ಸು. ಎಷ್ಟ್ ಚೆನ್ನಾಗ್ ಕಾಣಿಸ್ತಿದ್ಯಾ. ವಾವ್, ಮೋಸ್ಟ್ಲಿ ದೇವತೆ ಅಂತ ನಿನ್ನೆನೆ ಕರೆಯೋಣ ಅಂತ ಅನಿಸ್ತಿದೆ ನಂಗೆ. ಬ್ಯೂಟಿಫುಲ್. ಇಷ್ಟ್ ಚೆನ್ನಾಗಿರೋ ಹುಡ್ಗಿನ ನಾನ್ ನೋಡೇ ಇಲ್ಲ ನನ್ನ ಲೈಫಲ್ಲಿ. ಹಾಯ್ ತನ್ವಿ ಪುಟ, ಆವಾಗ್ಲಿಂದ ಫೋನ್ ನೋಡ್ತಾ ಕೂತಿದ್ಯಾ, ಏನ್ ಕತೆ? ಮೆಸೇಜ್ ಎಲ್ಲ ನೋಡಿ ನಗ್ತಾ ಇದ್ಯಾ? ಯಾರು, ಬಾಯ್ ಫ್ರೆಂಡಾ? ಏ ತನ್ವಿ ಪುಟ, ನನಗ್ ಗೊತ್ತು ನಿನ್ ನನ್ ಮೇಲೆ ಕೋಪ ಬಂದಿದೆ ಅಂತ. ಐ ಆಮ್ ರಿಯಲಿ ಸಾರಿ, ಅರ್ಥ ಮಾಡ್ಕೋ. ನೋಡಿ ಆಂಟಿ, ನನಗೆ ನಿಮ್ಮ ಹತ್ರ ನಿಜವಾಗ್ಲೂ ಮಾತಾಡಕ್ ಇಷ್ಟ ಇಲ್ಲ. ಪ್ಲೀಸ್ ಇರಿಟೇಟ್ ಮಾಡ್ಬೇಡಿ. ಅಲ್ಲ ತನ್ವಿ ಪುಟ, ನಾನು ನಿಮ್ಮಲ್ಲಿ ತೋರ್ಸಿದ ಪ್ರೀತಿಗೆ ಇಷ್ಟನ ಬೆಲೆ? ಪುಟ, ಶ್ರೇಷ್ಠ ಸಾರಿ ಕೇಳ್ತಿದ್ದ ತಾನೆ, ಮಾತಾಡೋದಕ್ಕೇನು? ನೋಡ್ದೆ ತಾಂಡ, ನನ್ ಸಾರಿನೂ ಕೇಳಾಯ್ತು, ಇನ್ನೇನ್ ಮಾಡ್ಬೇಕು ಹೇಳು? ನಾನು ಕೊಟ್ಟಿರೋ ಪ್ರೀತಿಗೆ ಒಂದ್ ಸ್ವಲ್ಪನೂ ಬೆಲೆ ಇಲ್ವಾ? ಭಾಗ್ಯ, ಈಗ ನಿನ್ ಸರ್ದಿ, ನಡಿ ಬಾ ಬಾ ಬಾ. ಭಾಗ್ಯ 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 ಭಾಗ್ಯ. ಅದ್ಕೆ ಏನ್ ಟಾಪಿಕ್? ನಿಮ್ಮ ಜೀವನದಲ್ಲಿರೋ ಮುಖ್ಯವಾದ ವ್ಯಕ್ತಿಯ ಬಗ್ಗೆ ಮಾತಾಡಿ ಅಂತ ಬರ್ತಿದೆ. ಓಹೋ, ಸೂಪರ್ ಅಕ್ಕ, ಮಾತಾಡು ಮಾತಾಡು. ಈ ವಿಷಯ ಹೇಳ್ದಾಗ್ಲೇ ನಿಮ್ಮೆಲ್ರಿಗೂ ಗೊತ್ತಾಗಿರ್ಬೋದು ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ. ಅದು ಬೇರೆ ಯಾರು ಅಲ್ಲ, ನನ್ನ ಪ್ರೀತಿ ಅತ್ತೆ. ಅವರು ನನ್ನ ಜೀವನದ ಮುಖ್ಯವಾದ ಭಾಗ. ಅವ್ರು ಇಲ್ಲ ಅಂದಿದ್ರೆ ಇವತ್ ನಾನು ಇಲ್ಲಿ ನಿಲ್ತಾ ಇದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಅತ್ತೆ, ನಿಮ್ಗೆ ಸುಮ್ಮನೆ ಥ್ಯಾಂಕ್ಸ್ ಅಂತ ಹೇಳೋದು ತುಂಬಾ ಸಣ್ಣ ವಿಷಯ ಆಗತ್ತೆ. ಯಾಕಂದ್ರೆ ಪ್ರತಿ ಒಂದು ಕ್ಷಣನೂ ನೀವು ನನ್ನ ಪರವಾಗಿ ನಿಂತಿರೋದನ್ನ ನೋಡಿದ್ರೆ ಥ್ಯಾಂಕ್ಸ್ ಅಂತ ಹೇಳೋದು ನಿಜವಾಗ್ಲೂ ಒಂದು ಸಣ್ಣ ಪದ ಆಗತ್ತೆ. ಒಬ್ಳು ಜನಮೆಚ್ಚಿದ ಸೊಸೆ, ಇನ್ನೊಬ್ಳು ಜನಮೆಚ್ಚಿದ ಅತ್ತೆ. ಇದ್ರದ್ದು ಇಮೋಷನಲ್ ಡ್ರಾಮಾ ಶುರು ಆಯ್ತು ನೋಡು. ಯಾವ ಮನೇಲಿ ನೋಡಿದ್ರು ಅತ್ತೆ ಸೊಸೆ ಜಗಳ, ಆಸ್ತಿ ವಿಷಯಕ್ಕೆ, ಮನೆ ಜವಾಬ್ದಾರಿ ವಿಷಯಕ್ಕೆ, ಅಡಿಗೆ ಮನೆ ವಿಷಯಕ್ಕೆ, ಹೀಗೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡೋ ಈ ಕಾಲದಲ್ಲಿ ನನ್ನ ಸೊಸೆ ಏನೇ ಮಾಡಿದ್ರು ನಾನು ಅವಳ ಪರವಾಗಿ ನಿಲ್ತೀನಿ ಅಂತ ಯಾವಾಗ್ಲೂ ನನ್ನ ಪರವಾಗಿ ನಿಂತಿದ್ದೀರಲ್ಲ ಅತ್ತೆ, ಅದಕ್ಕೆ ಏನ್ ಹೇಳ್ಬೇಕು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ.
ಪ್ರತಿ ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಬಂದಾಗ ಅವ್ರ ತಾಯಂದ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಅಮ್ಮನ ನೆನಪು ಅವ್ರಿಗೆ ತುಂಬಾನೇ ಕಾಡು. ಆದ್ರೆ ನನ್ನ ವಿಷಯದಲ್ಲಿ ಅದು ಯಾವತ್ತೂ ಆಗ್ಲೇ ಇಲ್ಲ. ಯಾಕಂದ್ರೆ ನನಗೆ ಅಮ್ಮನ ರೂಪದಲ್ಲಿರೋ ಅತ್ತೆ ಸಿಕ್ಕಿದ್ದಾರೆ. ಅವ್ರ ಮಗಳಾಗಿ ನನ್ನ ಸ್ಥಾನ ತುಂಬಿಲ್ಲ ಅಂದ್ರೂ ನನ್ನ ತಾಯಿಯಾಗಿ ಅವರು ಸ್ಥಾನ ತುಂಬಿದ್ದಾರೆ. ಥ್ಯಾಂಕ್ಸ್ ಅತ್ತೆ. ಹಾಗೆ ನನ್ನ ಲೈಫಲ್ಲಿ ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ ಇದ್ದಾರೆ. ಇತ್ತೀಚೆಗಷ್ಟೇ ಪರಿಚಯ ಆಗಿದ್ರು ಅವ್ರು ನನ್ನ ಜೀವನದಲ್ಲಿ ತುಂಬಾನೇ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಅವರು ಆದಿಯವರು. ಮೂವತ್ತೈದು ವರ್ಷ ಆದ್ಮೇಲೆ ಸ್ನೇಹ ಅಂತ ಆಗೋದು ತುಂಬಾನೇ ಕಷ್ಟ. ಯಾಕಂದ್ರೆ ನಾವೆಲ್ಲರೂ ಮುಗ್ಧತೆನ ಬದಿಗಿಟ್ಟು ಜವಾಬ್ದಾರಿ ಅನ್ನೋ ಕಿರೀಟನ ತಲೆಗೇರಿಸ್ಕೊಂಡಿರ್ತೀವಿ. ಹಾಗಾಗಿ ಮುಗ್ಧತೆ, ಸ್ನೇಹ ಇದಕ್ಕೆಲ್ಲ ಜಾಗನೇ ಇಟ್ಟಿರಲ್ಲ. ಆದ್ರೆ ನನ್ನ ಲೈಫಲ್ಲಿ ಅದಕ್ಕೆ ಜಾಗ ಸಿಕ್ತು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಆ ದೇವರು. ನೀರಲ್ಲಿ ಮುಳುಗ್ತಾ ಇರೋ ಇರುವೆಗೆ ಲೈಫ್ ಜಾಕೆಟೇ ಬೇಕು ಅಂತಿಲ್ಲ. ಒಂದು ಸಣ್ಣ ಎಲೆ ಸಿಕ್ಕರೂ ಸಾಕು. ಆ ಥರ ಪಾತ್ರನ ನನ್ನ ಜೀವನದಲ್ಲಿ ವಹಿಸಿರೋರು ಆ ದೇವರು. ಅವ್ರು ನನ್ನ ಜೀವನಕ್ಕೆ ಬಂದಾಗಿಂದ ನನ್ನ ಪ್ರತಿ ಏಳು ಬೀಳಲ್ಲೂ ಅವ್ರು ನನ್ನ ಜೊತೆ ನಿಂತಿದ್ದಾರೆ. ಆ ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಮಾತೇ ಮರ್ತಿರೋ ನನ್ನನ್ನ ತುಂಬಾನೇ ಮಾತಾಡ್ತಿದ್ದೀರಾ. ನಗುನೇ ಮರ್ತಿರೋ ನನ್ನ ಜೀವನದಲ್ಲಿ ತುಂಬಾ ನಗು ತಂದ್ಕೊಟ್ಟಿದ್ದೀರಾ. ಸ್ನೇಹಕ್ಕೆ ಜಾಗನೇ ಇಲ್ದಿರೋ ಮನ್ಸಲ್ಲಿ ಸ್ನೇಹ ತುಂಬಿದ್ದೀರಾ. ಒಂದ್ ಒಳ್ಳೆ ಫ್ರೆಂಡ್ ಆಗಿದ್ದೀರಾ. ನನ್ ಜೀವ ಇರೋವರೆಗೂ ಈ ಫ್ರೆಂಡ್ಶಿಪ್ ನ ಉಳಿಸ್ಕೊಳ್ತೀನಿ. ನನ್ನ ಒಬ್ಳಿಗೆ ಅಲ್ಲ, ನನ್ ಮನೇಲಿರೋ ಪ್ರತಿಯೊಬ್ಬರಿಗೂ ನೀವ್ ತುಂಬಾನೇ ಹತ್ರ ಆಗಿದ್ದೀರಿ. ಯಾವ್ದೇ ಕಾರಣಕ್ಕೂ ಈ ಸ್ನೇಹನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಅತ್ತೆ, ತನ್ಮಯ್, ಏನ್ ಮಾಡ್ತಿದ್ಯಾ ನೀನು? ಕುಡಿಲಿ ಬಿಡು. ಅಮ್ಮ, ನೀನಂದ್ರೆ ನನ್ ಜೊತೆ ಆಟ ಆಡಲ್ಲ. ನನಗ್ ಬೋರ್ ಆಗ್ತಿತ್ತು. ಇನ್ನೇನ್ ಮಾಡ್ಲಿ, ಗೇಮ್ ಆಡ್ತಿದ್ದೆ. ಬಂಗಾರ, ನಾನಿಲ್ಲಿ ಬಂದಿರೋದು ಕೆಲ್ಸದ ಮೇಲಲ್ವಾ? ಕೆಲ್ಸ ಮಾಡ್ಬೇಕಾಗತ್ತೆ ಅಲ್ವಾ? ನಿನ್ ಜೊತೆ ಆಟ ಆಡ್ತಾ ಕೂರಕ್ಕಾಗತ್ತಾ? ಏಯ್ ಬಿಡು. ಬೆಳಗ್ಗೆಯಿಂದ ಅಜ್ಜಿ ಜೊತೆ ಸುತ್ತಾಡಿರೋ ಸಾಲ್ದ ನಿಮ್ಗೆ? ನೀನಿದ್ರೆ ಇನ್ನೂ ಚೆನ್ನಾಗಿರೋ ಗೊತ್ತಾ ಆಟ ಆಡಕ್ಕೆ. ಬಂಗಾರ, ಯಾವಾಗ್ಲೂ ಅಮ್ಮನ್ ಸೆರೆಗೆ ಹಿಡ್ಕೊಂಡೇ ಓಡಾಡ್ತಿರ್ಬಾರ್ದು. ಹೊರಗಡೆ ನೋಡು, ವಾತಾವರಣ ಎಷ್ಟು ಚೆನ್ನಾಗಿದೆ. ತಣ್ಣಗ್ ಗಾಳಿ ಬೀಸ್ತಾ ಇದೆ. ಒಂದ್ ರೌಂಡ್ ಹೊಡ್ಕೊಂಡ್ ಬರ್ಬಾರ್ದಾ? ಆಗಿದ್ರೆ ನಾನು ಹೋಗ್ಬೋದಾ? ನಿನ್ ಬಯಲ್ಲ ತಾನೆ? ಎಲ್ಲದಕ್ಕೂ ನಾನ್ ಯಾಕೆ ಬೈಲಿ? ಆಗಿದ್ರೆ ಓಕೆ, ನಾನ್ ಫುಲ್ ರೌಂಡ್ ಹಾಕೊಂಡ್ ಬರ್ತೀನಿ. ಆದ್ರೆ ಒಂದ್ ಕಂಡೀಷನ್, ಯಾವ್ದೇ ಕಾರಣಕ್ಕೂ ನೀನ್ ರೆಸಾರ್ಟ್ ಗೇಟ್ ಬಿಟ್ಟು ಹೊರಗಡೆ ಹೋಗ್ಬಾರ್ದು. ಓಕೆ ಅಮ್ಮ, ಪ್ರಾಮಿಸ್? ಪ್ರಾಮಿಸ್. ಚಳಿ ಆದ್ರೆ ತಲೆ ಮೇಲೆ ಟೋಪಿ ಹಾಕೋ, ಆಯ್ತಾ? ಹುಷಾರು.
ಇಷ್ಟು ಮುದ್ದು ನನ್ ಬಂಗಾರ. ಅಮ್ಮಂಗ್ ಎಲ್ ಬೇಜಾರಾಗುತ್ತೋ ಅಂತ ಯೋಚನೆ ಮಾಡಿನೇ ಎಲ್ಲ ಕೆಲಸ ಮಾಡ್ತಾನೆ. ಅಲ್ಲ, ನಾನಿಲ್ಲಿ ಬಂದಿರೋ ಕೆಲ್ಸಾನೇ ಮಾಡ್ಲಿಲ್ವಲ್ಲ. ಇಲ್ಲಿಂದ ಹೋಗೋದ್ರೊಳಗಡೆ ಏನ್ ಮೋಸ ನಡೀತಿದೆ ಅಂತ ನಾನು ಕಂಡು ಹಿಡಿಲೇಬೇಕು. ಅಲ್ಲ, ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಆದಿ ಅವರು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರು ಮಾಡ್ತಿರೋ ಇಂಥ ಧರ್ಮದ ಕೆಲಸದಲ್ಲಿ ಅಧರ್ಮ ಮಾಡೋದಕ್ಕೆ ಇವ್ರುಗಳಿಗೆ ಮನಸ್ಸಾದ್ರೂ ಹೇಗ್ ಬರುತ್ತೋ ಏನೋ. ನನಗ್ ಒಬ್ರ ಮೇಲೆ ಅನುಮಾನ ಇದೆ. ಆ ಅನುಮಾನ ನಿಜಾನೋ ಅಲ್ವೋ ಅಂತ ನಾನು ಕಂಡು ಹಿಡಿಬೇಕು. ಅದಕ್ಕೆ ಫೈಲ್ಸ್ನೆಲ್ಲ ಚೆಕ್ ಮಾಡಲೇಬೇಕು. ಅಲ್ಲಿರೋ ಲೆಕ್ಕ ಮತ್ತೆ ಇಲ್ಲಿಗೆ ಬಂದಿರೋ ವಸ್ತುಗಳ ಲೆಕ್ಕ ಮ್ಯಾಚ್ ಆಗ್ತಿದ್ಯಾ ಅಂತ ನಾನು ಮೊದಲು ನೋಡ್ಬೇಕು. ಹಲೋ. ಸಾರಿ ಪ್ರಿಯಾ, ಇಷ್ಟೊತ್ನಲ್ಲಿ ಫೋನ್ ಮಾಡಿದ್ದಕ್ಕೆ. ಪರವಾಗಿಲ್ಲ, ಹೇಳಿ ಮೇಡಮ್. ಪ್ರಿಯಾ, ನಾವ್ ಈ ಊರಲ್ಲಿರೋ ಸ್ಕೂಲ್ಗೆ ಕಂಪ್ಯೂಟರು ಮತ್ತು ಸೈಕಲ್ಸ್ ಎಲ್ಲ ಕಳ್ಸಿಕೊಟ್ಟಿದೀವಲ್ಲ. ಹಾ ಮೇಡಮ್. ಅದಕ್ಕೆ ಬೇಕಾಗಿರೋ ಫೈಲ್ಸು, ಇನ್ವೆಂಟರೀಸು, ಬಿಲ್ಸು ಇದೆಲ್ಲ ಬೇಕಾಗಿತ್ತು. ಯಾವಾಗ ಸಿಗ್ಬೋದು ಪ್ರಿಯಾ? ಮೇಡಮ್, ನಾನು ಆಲ್ರೆಡಿ ಮನೇಲಿದ್ದೀನಿ. ನಾನು ನಾಳೆ ಕಳ್ಸ್ಕೊಡ್ಲಾ? ಸರಿ ಆಯ್ತು ಪ್ರಿಯಾ ಅವರೇ, ಸ್ವಲ್ಪ ಬೇಗ ಕಳಿಸ್ಕೊಡಿ. ಸರಿ ಮೇಡಮ್. ಇಲ್ಲಾಗ್ತಿರೋ ಅನ್ಯಾಯನೆಲ್ಲ ಸಾಕ್ಷಿ ಸಮೇತ ಕಣ್ಣು ಹಿಡಿಯೋವರೆಗೂ ನನಗಂತೂ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಭಾಗ್ಯ ಮೇಡಮ್ ಹೋಗಿರೋದು ಬಿಸ್ನೆಸ್ ಟ್ರಿಪ್ ಅಲ್ವಾ? ಇವ್ರು ಯಾಕೆ ಇನ್ವೆಂಟ್ರಿ ಬಗ್ಗೆ ಕೇಳ್ತಿದ್ದಾರೆ? ನನ್ಗೇನೋ ಇವರು ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡು ಹೋಗಿದ್ದಾರೆ ಅನ್ಸ್ತಿದೆ. ಯಾವುದಕ್ಕೂ ಇದನ್ನ ಶ್ರೇಷ್ಠ ಮೇಡಮ್ಗೆ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ಹಾ, ಹೇಳು ಪ್ರಿಯಾ. ಈ ಭಾಗ್ಯ ಮೇಡಮ್ ಈಗಷ್ಟೇ ಫೋನ್ ಮಾಡಿದ್ರು. ನಾವು ಕಾಡುವಳ್ಳಿ ಸ್ಕೂಲ್ಗೆ ಮಟೀರಿಯಲ್ ಎಲ್ಲ ಕಳ್ಸಿದ್ವಲ್ಲ ಮೇಡಮ್, ಅದ್ರದ್ದು ಇನ್ವೆಂಟ್ರಿ ಕಳ್ಸ್ಕೊಡು ಅಂತ ಕೇಳ್ತಾ ಇದ್ದಾರೆ. ಏನು ಇನ್ವೆಂಟರಿನಾ? ಯಾಕಂದ್ರೆ ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಈವೆಂಟ್ಗೆ ಅಂತ ಹೋದ್ರು, ಇವಾಗ ಯಾಕಿದೆಲ್ಲ ಡೀಟೇಲ್ಸ್ ಕೇಳ್ತಿದ್ದಾರೆ ಅಂತ ಡೌಟ್ ಆಗಿ ನಿಮಗೆ ಕಾಲ್ ಮಾಡಿದೆ. ಓಕೆ, ನಾನು ಚೆಕ್ ಮಾಡ್ತೀನಿ. ಓಕೆ ಮೇಡಮ್. ಅಲ್ಲ, ಇವ್ಳು ನಿಜವಾಗ್ಲೂ ಈವೆಂಟ್ಗೆ ಬಂದಿದ್ದಾಳ ಅಥವಾ ಬೇರೆ ಉದ್ದೇಶದಿಂದ ಬಂದಿದ್ದಾಳ? ಎಸ್, ಇವಳು ಆಡ್ತಿರೋದ್ ನೋಡಿದ್ರೆ ಖಂಡಿತ ಬೇರೆ ಉದ್ದೇಶ ಇಟ್ಕೊಂಡೇ ಬಂದಿದ್ದಾಳೆ. ಏನಿರ್ಬೋದದು? ನಿಜ ಹೇಳ್ಬೇಕು ಅಂದ್ರೆ ನಿಮ್ದು ಅಕ್ಕನ ಜೋಡಿ ತುಂಬಾ ಚೆನ್ನಾಗಿದೆ. ಅಯ್ಯೋ, ನೀವ್ ಅನ್ಕೊಂಡ ಹಾಗೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ. ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಸ್ನೇಹಕ್ಕೆ ಜಾಗನೇ ಇಲ್ದಿರೋ ಮನ್ಸಲ್ಲಿ ಸ್ನೇಹ ತುಂಬಿದೀರಾ. ಒಂದ್ ಒಳ್ಳೆ ಫ್ರೆಂಡ್ ಆಗಿದ್ದೀರಾ. ನನ್ ಜೀವ ಇರೋವರೆಗೂ ಈ ಫ್ರೆಂಡ್ಶಿಪ್ ನ ಉಳಿಸ್ಕೊಳ್ತೀನಿ. ನಿಮ್ ಬಗ್ಗೆ ಅಂಡ್ ಭಾಗ್ಯನ್ ಬಗ್ಗೆ ಏನೇನೋ ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ. ಅಲ್ಲ, ಭಾಗ್ಯ ನೋಡಿದ್ರೆ ನನ್ನನ್ನು ಫ್ರೆಂಡು ಅಂತ ಪ್ಯೂರ್ ಹಾರ್ಟೆಡ್ ಆಗಿ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲರ ಮುಂದೆ ಅದನ್ನು ಹೇಳಿದ್ದಾರೆ. ಹೊರಗಡೆ ನಮ್ಮ ಬಗ್ಗೆ ಬೇರೆ ಅಭಿಪ್ರಾಯಗಳು ಬರ್ತಾ ಇದೆ. ಮಿಕ್ಸ್ ಆಗಿರೋದೇ ನನಗೊಂಥರ ಭಯ. ಹೇಗಿದನ್ನೆಲ್ಲ ಹ್ಯಾಂಡಲ್ ಮಾಡಲಿ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಅದೇವ್ರೆ, ಯಾಕೆ ನಿದ್ದೆ ಬರ್ತಿಲ್ವಾ? ಹಾ,
ಆ, ಹೊಸ ಜಾಗ ಅಲ್ವಾ, ಅದಕ್ಕೆ ಬರಲಿಲ್ಲ ಅನ್ಸುತ್ತೆ. ಹಾ ಹಾ ಅದೇವ್ರೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೋದು. ಭಾಗ್ಯ, ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ, ನಾನು ಹೊರಡ್ತೀನಿ. ಇವಾಗ ತಾನೇ ಹೇಳಿದ್ರಿ ನಿದ್ದೆ ಬರ್ತಿಲ್ಲ ಅಂತ. ಅದೇಗೆ ಇದ್ದಕ್ಕೆ ನಿದ್ದೆ ಬಂದ್ಬಿಡ್ತು? ಅದು ನಂಗೆ ಗೊತ್ತು ಆದಿಯವ್ರೆ, ನಿಮ್ಗೆ ನನ್ನ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ. ನಾನ್ ನಿಮ್ಮನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ಯಾಕೋ ವಿಚಿತ್ರವಾಗಿ ಆಡ್ತಿದ್ದೀರಾ. ನಿಮ್ ಮೂಡ್ ಸರಿ ಇಲ್ಲ ಅಂತ ಅನ್ಕೊಳ್ಳಲ್ಲ ಅಂದ್ರೆ ನೀವ್ ಬೇರೆಯವ್ರ ಹತ್ರ ಎಲ್ಲ ಚೆನ್ನಾಗೇ ಇರ್ತೀರಾ, ನನ್ನ ಹತ್ರ ಮಾತ್ರ ಹೀಗಾಡ್ತೀರಾ. ಯಾಕೆ ಅಂತ ಕೇಳೋದಕ್ಕೆ ತುಂಬಾ ಸಲ ಪ್ರಯತ್ನ ಮಾಡಿದ್ದೀನಿ, ಆದ್ರೆ ನೀವೇ ಏನು ಹೇಳೋದಕ್ಕೂ ತಯಾರಿಲ್ಲ. ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಅದು ಹಾಗಲ್ಲ ಭಾಗ್ಯ. ನೋಡಿ ಆದಿಯವ್ರೆ, ನಿಮ್ಗೆ ನಿಜವಾಗ್ಲೂ ಹೇಳ್ಬೇಕು ಅನ್ಸಿದ್ರೆ ಹೇಳಿ, ಸುಮ್ನೆ ಏನೇನೋ ಕಾರಣಗಳನ್ನ ಕೊಡ್ಬೇಡಿ. ನಿಮ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನ್ ಸುಮ್ನಿದ್ ಬಿಡ್ತೀನಿ. ಆ ವಿಷಯನ ನಿಮ್ಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಭಾಗ್ಯ. ಅಯ್ಯೋ, ಎಲ್ಲಾ ವಿಷಯನೂ ಹೇಗ್ ಆರಾಮಾಗಿ ಹೇಳ್ತಿರೋ ಈ ವಿಷಯನೂ ಹಾಗೆ ಆರಾಮಾಗಿ ಹೇಳಿ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು? ಭಾಗ್ಯ, ಇದು ತಲೆ ಕೆಡ್ಸ್ಕೋಬೇಕಾಗಿರೋ ವಿಷಯನೇ. ಆದಿಯವ್ರೆ, ಮೊದ್ಲು ವಿಷಯ ಏನು ಅಂತ ಹೇಳಿ, ಆಮೇಲೆ ಗೊತ್ತಾಗುತ್ತಲ್ವಾ ಅದು ತಲೆ ಕೆಡ್ಸ್ಕೊಳ್ಳೋ ವಿಷಯನೋ ಅಲ್ವೋ ಅಂತ. ನೋಡಿ ಆದಿಯವ್ರೆ, ನಾನು ಒತ್ತಾಯಕ್ಕೆ ಹೇಳ್ತಿದ್ದೀರಾ ಅಂದ್ರೆ ಹೇಳೋದೇ ಬೇಡ. ಯಾಕೋ ತುಂಬಾ ದಿನದಿಂದ ಮನ್ಸಲ್ಲಿ ಏನೋ ಇಟ್ಕೊಂಡು ಕಷ್ಟ ಪಡ್ತಿದ್ದೀರಾ ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ ಏನು ಅಂತ. ಭಾಗ್ಯ, ಇದು ನಿಮಗ್ ಸಂಬಂಧಪಟ್ಟಿರೋ ವಿಷಯ. ಏನು? ನನಗ್ ಸಂಬಂಧಪಟ್ಟಿರೋ ವಿಷಯನ? ಹೌದು ಭಾಗ್ಯ, ನಮ್ಮಿಬ್ಬರ ಬಗ್ಗೆ ರೂಮರ್ಸ್ ನಡೀತಾ ಇದೆ. ರೂಮರ್ಸಾ? ಏನು? ಎಸ್ ಭಾಗ್ಯ, ಅಂಡ್ ಇದನ್ನ ನನ್ಗೆ ಹೇಳಿದ್ದು ಶ್ರೇಷ್ಠ. ಅಲ್ಲ, ನಿನ್ನೆ ಭಾಗ್ಯ ಮೇಡಮ್ ತಲೆ ಸುತ್ತಿದ್ರಂತ, ಹೌದಾ? ಸರ್ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡು ಹೋಗಿದ್ರು. ಓಹೋ, ಆದಿ ಸರ್ ಬಂದಿದ್ರ ಕರ್ಕೊಂಡು ಹೋಗಕ್ಕೆ? ಇತ್ತೀಚೆಗೆ ಅವರೇ ಅಂತಲ್ವಾ ಪಿಕಪ್ ಡ್ರಾಪ್ ಮಾಡೋದು. ಭಾಗ್ಯ ಮೇಡಮ್ನ ಪಿಕಪ್ ಮತ್ತೆ ಡ್ರಾಪ್ ಮಾಡೋದು ಆದಿ ಸರ್ ಅಂತೆ. ನೆನ್ನೆ ಬೇರೆ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ರಂತೆ. ಅವ್ರು ಮಾಡ್ತಾ ಇರೋ ಸರಿನಾ? ಜಸ್ಟ್ 10th ಪಾಸ್ ಆದವ್ರಿಗೆ ಇಷ್ಟು ದೊಡ್ಡ ಪೋಸ್ಟ್ ಹೆಂಗ್ ಸಿಕ್ತು? ಇದೇ ಕಾರಣಕ್ಕೆ ಭಾಗ್ಯ ನಾನು ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಿದ್ದು. ಭಾಗ್ಯ, ಭಾಗ್ಯ, ಆದಿಯವರೇ, ಶ್ರೇಷ್ಠ ಅವರೇ, ನೀವು? ಆದಿಯವರೇ, ಸಾರಿ, ನಿಮ್ಮ ಮಾತನ್ನ ಕೇಳಿಸ್ಕೋಬೇಕು ಅಂತ ನನ್ನ ಹಾಗೆ ಆಚೆ ಬಂದಿದೆ. ನಿಮ್ ಡಿಸ್ಕಸ್ ಮಾಡ್ತಿರೋದನ್ನ ನೋಡಿದೆ. ಭಾಗ್ಯ ತುಂಬಾ ಕೋಪ ಮಾಡ್ಕೊಂಡು ಹೋದ್ಲು ಅನ್ಸುತ್ತಲ್ವಾ? ಹಾ, ಹೌದು. ಅವಳನ್ನ ನೋಡ್ದಾಗೆ ಗೊತ್ತಾಯ್ತು ಅವಳು ತುಂಬಾ ಅಪ್ಸೆಟ್ ಆಗಿದ್ದಾಳೆ ಅಂತ. ಯಾವ್ದೇ ಹೆಣ್ಣಾದ್ರೂ ಹಾಗೆ ಅಲ್ವಾ? ಅದ್ರಲ್ಲೂ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗತ್ತೆ. ಅದ್ರಲ್ಲೂ ನಮ್ಮ ಭಾಗ್ಯ ಆದಿಯವರೇ ಮರ್ಯಾದೆಗೆ ಅಂಜಿ ಬದುಕೋಳು. ಅವಳಿಗಿದೆಲ್ಲ ಕೇಳಿದ್ರೆ ಎಷ್ಟು ಬೇಜಾರಾಗ್ಬೋದಲ್ವಾ? ಹೌದು ಶ್ರೇಷ್ಠ, ಯು ಆರ್ ರೈಟ್. ನಾನು
ಹೇಳ್ಬಾರ್ದಾಗಿತ್ತು ಅನ್ಸುತ್ತೆ. ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಇಲ್ಲ ಆದಿಯವ್ರೆ, ನೀವ್ ಹೇಳಿದ್ದು ಒಳ್ಳೇದೇ ಆಯ್ತು. ಇನ್ ಕೇಸ್ ಬೇರೆಯವರಿಂದ ಈ ವಿಷಯ ಗೊತ್ತಾಗಿದ್ರೆ ಇನ್ನೂ ಬೇಜಾರಾಗ್ತಾ ಇತ್ತು. ಬಟ್ ಭಾಗ್ಯ ಆದಿಯವ್ರೆ, ನೀವೇನ್ ಯೋಚನೆ ಮಾಡ್ಬಿಡಿ, ಭಾಗ್ಯನ ನಾನು ಸಮಾಧಾನ ಮಾಡ್ತೀನಿ. ಸಮಾಧಾನ ಮಾಡೋದು ಸ್ವಲ್ಪ ಕಷ್ಟನೇ, ಬಿಕಾಸ್ ಇದು ಅವಳ ಕ್ಯಾರೆಕ್ಟರ್ ಮೇಲೆ ಬಂದಿರೋ ಕಳಂಕ ಅಲ್ವಾ. ಅವಳು ತುಂಬಾನೇ ಅಪ್ಸೆಟ್ ಆಗಿರ್ತಾಳೆ. ನಾನು ಹೇಗಾದ್ರೂ ಮಾಡಿ ಅವಳನ್ನ ಸಮಾಧಾನ ಮಾಡ್ತೀನಿ. ಥ್ಯಾಂಕ್ ಯು ಶ್ರೇಷ್ಠ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬಾನೇ ಹೆಲ್ಪ್ ಆಯ್ತು. ದಟ್ಸ್ ಓಕೆ ಆದಿಯವ್ರೆ, ಬಟ್ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ಮಾ? ಏನು? ಅಲ್ಲ ಆದಿಯವ್ರೆ, ನಾನು ಇವಾಗೇನೋ ಸಮಾಧಾನ ಮಾಡ್ಬೋದು, ಬಟ್ ನಾಳೆ ನಿಮ್ಮನ್ನ ನೋಡಿದಾಗ ಮತ್ತೆ ಈ ವಿಷಯ ನೆನಪಾಗುತ್ತಲ್ವಾ, ಅದೇ ಪ್ರಾಬ್ಲಮ್.